Hello and welcome to Income Tax 2, 4th semester BCom class. You are in Unit 2 and watching video session 11. Till now you have learnt on income from capital gain and you learnt on solving the problem under the head. Today we'll take up Unit 2 and in this we'll be learning on income from other sources. Let us see what is income from other sources. This is the fifth and the last head of income under the direct taxes. Till now, you have learned income from salary, income from house property, income from business or profession, income from capital gain. Any income which is not taxed under these heads will be taxed under income from other sources. ಇಲ್ಲಿವರೆಗೆ ನೀವು ಕಲ್ತಿರುವಂತಹ 4 ಹೆಡ್ಸ್ ಆಫ್ ಇನ್ಕಮಲ್ಲಿ ಟ್ಯಾಕ್ಸ್ ಆಗದೇ ಇರುವಂತಹ ಇನ್ಕಮ್ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಹಾಕೊಂಡು ನಾವು ಕಂಪ್ಯೂಟ್ ಮಾಡ್ತೀವಿ. Now let us see what are taxed under this. ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಯಾವ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸೋಣ. ಮೊದಲಿಗೆ ಫೀಸ್, ಕಮಿಷನ್, ರೆಮ್ಯುನರೇಷನ್ ರಿಸೀವ್ಡ್ ಫ್ರಮ್ ಅದರ್ ದ್ಯಾನ್ ಎಂಪ್ಲಾಯರ್. ನಿಮ್ಮ ಎಂಪ್ಲಾಯರ್ ಅಲ್ಲದೆ ಬೇರೆಯವರಿಂದ ನೀವು ಫೀಸ್, ಕಮಿಷನ್, ರೆಮ್ಯುನರೇಷನನ್ನು ಸ್ವೀಕಾರ ಮಾಡಿದರೆ ಅದನ್ನು ಈ ಹೆಡ್ಡಲ್ಲಿ ನಾವು ಟ್ಯಾಕ್ಸ್ ಮಾಡ್ತೀವಿ. ಎಂಪ್ಲಾಯರಿಂದ ಬಂದರೆ ಇನ್ಕಮ್ ಫ್ರಮ್ ಸ್ಯಾಲರಿಯಲ್ಲಿ ಬರುತ್ತೆ. ಹಾಗಾಗಿ ಈ ಇನ್ಕಮ್ ಏನಿದೆ ಅದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ MLA, MP ಮತ್ತು MLC ಅವರ ಸ್ಯಾಲರಿ ಆ್ಯಂಡ್ ಪೆನ್ಷನನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸ್ ಮಾಡ್ತೀವಿ. Similarly, if you receive any income or remuneration by giving guest lecture, that will be taxed under this head. And if you do any university exam work and you get any remuneration, ಯೂನಿವರ್ಸಿಟಿ ಎಕ್ಸಾಮ್ ವರ್ಕನ್ನು ಮಾಡಿ ನಿಮಗೇನಾದರೂ ರೆಮ್ಯುನರೇಷನ್, ವೇತನ ಇತ್ಯಾದಿ ಬಂದರೆ ಅದನ್ನು ಈ ಹೆಡ್ಡಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಹಾಗೆ ಡೈರೆಕ್ಟರ್ ಫೀಸ್, ಇಂಟ್ರೆಸ್ಟ್ ಫ್ರಮ್ ಫಾರಿನ್ ಸೆಕ್ಯೂರಿಟಿಯಿಂದ ಬಂದಿರುವಂತಹ ಇಂಟ್ರೆಸ್ಟ್, ಆಮೇಲೆ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಅಂದರೆ ಅದರ ಮೂಲವನ್ನು ನೀವು ಡಿಸ್ಕ್ಲೋಸ್ ಮಾಡಿರೋದಿಲ್ಲ. ಯಾವ ಮೂಲ ಅಂತ ನೀವು ಡಿಸ್ಕ್ಲೋಸ್ ಮಾಡಿಲ್ಲ, ಆದರೆ ನಿಮ್ಮ ಕೈಯಲ್ಲಿ ಇನ್ಕಮ್ ಇದೆ. ಆಗ ಏನು ಮಾಡ್ತಾರೆ, ಯಾವ ಹೆಡ್ಡಲ್ಲಿ ಹಾಕೋದು ಅಂತ ಗೊತ್ತಾಗಲ್ಲ. ದೆನ್ ಯು ಹ್ಯಾವ್ ಟು ಶೋ ಇಟ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆ್ಯಂಡ್ ಕಂಪ್ಯೂಟ್ ಅಂಡರ್ ಟೋಟಲ್ ಇನ್ಕಮ್. ಹಾಗೆಯೇ ಕಾಂಪೋಸಿಟ್ ರೆಂಟ್ ರಿಸೀವ್ಡ್ ಫ್ರಮ್ ಲೆಟ್ಟಿಂಗ್ ಬಿಲ್ಡಿಂಗ್ ವಿತ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆ್ಯಂಡ್ ಫರ್ನಿಚರ್. ಸೊ ಇದರಲ್ಲಿ ಬಂದಿರುವಂತಹ ರೆಂಟ್ ಏನಿದೆ, ಕಾಂಪೋಸಿಟ್ ರೆಂಟ್, ಅದನ್ನು ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ವೇಕೆಂಟ್ ಪ್ಲಾಟ್, ಖಾಲಿ ಪ್ಲಾಟನ್ನು ರೆಂಟಿಗೆ ಕೊಟ್ಟು ಅದರಿಂದ ಬಂದಿರುವಂಥ ಇನ್ಕಮನ್ನು ಟ್ಯಾಕ್ಸ್ ಮಾಡ್ತೀವಿ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಇದು ನೀವು ಗಮನಿಸಬೇಕು, ಡೊಮೆಸ್ಟಿಕ್ ಅಲ್ಲ, ಫಾರಿನ್ ಕಂಪನಿಯ ಡಿವಿಡೆಂಟನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಕೋಆಪ್ರೇಟಿವ್ ಸೊಸೈಟಿಯಿಂದ ಸಿಕ್ಕಿರುವಂತಹ ಡಿವಿಡೆಂಟನ್ನು ಟ್ಯಾಕ್ಸ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇದಕ್ಕೆ ಸಂಬಂಧಪಟ್ಟ ರೂಲ್ ಇದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಂದರೆ ಅದನ್ನು ಈ ಹೆಡ್ಡಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಫಾರ್ ಎಕ್ಸಾಂಪಲ್ ಫಿಕ್ಸಡ್ ಡಿಪಾಸಿಟಲ್ಲಿ ನಿಮಗೆ ಬ್ಯಾಂಕಿಂದ ಇಂಟ್ರೆಸ್ಟ್ ಬಂದರೆ ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಗಿಫ್ಟ್ ಫ್ರಮ್ ಫ್ರೆಂಡ್ಸ್, ನಾನ್ ರಿಲೇಟಿವ್ಸ್, ಓಕೆ, ದ ಅಮೌಂಟ್ ಎಕ್ಸೀಡಿಂಗ್ 50,000 ಇದ್ದರೆ ಪೂರ್ತಿ ಅಮೌಂಟನ್ನು ನಾವು ಟ್ಯಾಕ್ಸ್ ಮಾಡ್ತೀವಿ. ಗಿಫ್ಟ್ ಫ್ರಮ್ ಫ್ರೆಂಡ್ಸ್ ಆ್ಯಂಡ್ ನಾನ್ ರಿಲೇಟಿವ್ಸ್ ಅಂತ ಹೇಳಿದ್ದೀವಿ, ಅಂದರೆ ರಿಲೇಟಿವ್ಸಿಂದಲ್ಲ, ರಿಲೇಟಿವ್ಸ್ ಅಲ್ಲದೆ ಬೇರೆಯವರಿಂದ, ನಿಮ್ಮ ಸ್ನೇಹಿತರಿಂದ ನಿಮಗೇನಾದರೂ 50,000ಕ್ಕಿಂತ ಜಾಸ್ತಿ ಮೊತ್ತದ ಗಿಫ್ಟ್ ಬಂದಿದ್ದರೆ ಆಗ ನಾವೇನು ಮಾಡ್ತೀವಿ, ಪೂರ್ತಿ ಮೊತ್ತವನ್ನು ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಇನ್ಶೂರೆನ್ಸ್ ಏಜೆಂಟ್ಗಳಿಗೆ ಇನ್ಶೂರೆನ್ಸ್ ಕಮಿಷನ್ ಸಿಕ್ಕಿದರೆ ಅದನ್ನು ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಕ್ಯಾಶುವಲ್ ಇನ್ಕಮ್ ಅಂದರೆ ರೆಗ್ಯುಲರ್ ಇನ್ಕಮ್ ಅಲ್ಲ, ಕ್ಯಾಶುವಲ್ ಆಗಿ ಬರುವಂಥ ಇನ್ಕಮ್ ಯಾವುದರಿಂದಲ್ಲ, ಫ್ರಮ್ ಲಾಟ್ರಿ, ಫ್ರಮ್ ಹಾರ್ಸ್ ರೇಸ್, ಕ್ರಾಸ್ ವರ್ಡ್ ಪಝಲ್, ಕಾರ್ಡ್ ಗೇಮ್, ಗ್ಯಾಂಬ್ಲಿಂಗ್ ಇತ್ಯಾದಿಗಳಿಂದ ನಿಮಗೇನಾದರೂ ಇನ್ಕಮ್ ಬಂದರೆ ನಾವು ಬೇರೆ ಹೆಡ್ಡಲ್ಲಿ ಎಲ್ಲೂ ಹಾಕೋಕ್ಕಾಗಲ್ಲ. ಆಗೇನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಹಾಕಿ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್, ಇದಕ್ಕೆ ಸಂಬಂಧಪಟ್ಟಾಗೂ ಒಂದು ರೂಲ್ ಇದೆ. ಬಟ್ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಏನಾದರೂ ಫ್ಯಾಮಿಲಿ ಪೆನ್ಷನ್ ಸಿಕ್ಕಿದರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇನ್ನೊಂದು ನೋಡಿ ವಿದ್ಯಾರ್ಥಿಗಳೇ, ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಲ್ಯಾಂಡ್ ಔಟ್ಸೈಡ್ ಇಂಡಿಯಾ. ಇಲ್ಲಿವರೆಗೂ ನಾವು ನೋಡಿದ್ದೀವಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಇದ್ದರೆ ನಾವು ಟ್ಯಾಕ್ಸ್ ಮಾಡಲ್ಲ. ಆದರೆ ಭಾರತದಿಂದ ಹೊರಗೆ ಇರುವಂಥ ಲ್ಯಾಂಡಿಂದ ನಿಮಗೇನಾದರೂ ಅಗ್ರಿಕಲ್ಚರ್ ಇನ್ಕಮ್ ಬಂದರೆ, ಉದಾಹರಣೆಗೆ ಶ್ರೀಲಂಕಾದಿಂದನೋ ಲಂಡನ್ನಿಂದನೋ ಅಗ್ರಿಕಲ್ಚರ್ ಲ್ಯಾಂಡಿಂದ ನಿಮ್ಗೆ ಇನ್ಕಮ್ ಬಂದರೆ ಅದನ್ನು ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಪೇಯಿಂಗ್ ಗೆಸ್ಟ್ ಅಕೊಮಡೇಷನ್, ಪೇಯಿಂಗ್ ಗೆಸ್ಟ್ ಅಕೊಮಡೇಷನಲ್ಲಿ ನಿಮಗೇನಾದರೂ ಇನ್ಕಮ್ ಬಂದರೆ ಇಲ್ಲಿ ಟ್ಯಾಕ್ಸ್ ಆಗುತ್ತೆ. ಹಾಗೆ ಸಬ್ಲೆಟಿಂಗ್ ಅಂದರೆ ಏನು, ಯು ಹ್ಯಾವ್ ಟೇಕನ್ ಅ ಹೌಸಸ್
rent and you are the tenant, and now you are letting the house to someone else, or letting the portion of the house to someone else, and you are getting the rent, and that rent will be taxed here. ಅಂದರೆ ನೀವು ಬಾಡಿಗೆದಾರರಾಗಿ ಯಾವ ಮನೆಯಲ್ಲಿ ವಾಸ ಇದ್ದೀರೋ ಅದರ ಒಂದು ಭಾಗ ಅಥವಾ ಪೂರ್ತಿ ಮನೆಯನ್ನು ಬೇರೆಯವರಿಗೆ ನೀವು ರೆಂಟಾಗಿ ಕೊಟ್ಟಿದ್ದೀರಾ. ಸೊ ಈಗ ನಿಮಗೇನಾದರೂ ರೆಂಟ್ ಬರುತ್ತಲ್ಲ, ಅದನ್ನು ನಾವು ರೆಂಟ್ ಬೈ ಸಬ್ಲೆಟ್ಟಿಂಗ್ ಅಂತ ಹೇಳ್ತೇವೆ. ಉಪ ಬಾಡಿಗೆ ಕೊಟ್ಟು ಬಂದಿರುವಂಥ ರೆಂಟ್, ಅದನ್ನು ಇಲ್ಲಿ ನಾವು ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ರಾಯಲಿಟಿ ರಿಸೀವ್ಡ್. ಸೊ ಲೆಕ್ಕದಲ್ಲಿ ರಾಯಲಿಟಿ ರಿಸೀವ್ಡ್ ಅಂತ ಇದ್ದರೆ ಆಗ ನೀವು ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಡಲ್ಲಿ ಹಾಕ್ಕೊಂಡು ಟ್ಯಾಕ್ಸಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಡೈರೆಕ್ಟರ್ಸ್ಗೆ ಬರುವಂತಹ ಕಮಿಷನ್ ಯಾವುದರಿಂದ, ಶೇರನ್ನು ಅಂಡರ್ ರೈಟಿಂಗ್ ಮಾಡಿ ಬರುವಂತಹ ಕಮಿಷನ್ ಇಲ್ಲಿ ಟ್ಯಾಕ್ಸ್ ಆಗುತ್ತೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್, ವಾಪಸ್ ನೀವು ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅದು ವಾಪಸ್ ನಿಮ್ಗೆ ರೀಫಂಡ್ ಆದಾಗ ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಬಂದಿದ್ದರೆ ಅದು ಮೊತ್ತವೂ ಇದೆ ಅದರಲ್ಲಿ ಲೆಕ್ಕಕ್ಕೆ, ಆಗ ಅದು ಟ್ಯಾಕ್ಸ್ ಆಗುತ್ತೆ. ಆಮೇಲೆ ರೆಂಟ್ ಬೈ ಸಬ್ಲೆಟಿಂಗ್ ಹೌಸ್, ಇದು ಆಲ್ರೆಡಿ ಹೇಳಿದ್ದೀನಿ. ಸೊ ಇದನ್ನು ಕೂಡ ನಾವಿಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ನೀವು ಮೆಷಿನರಿ ಎಕ್ವಿಪ್ಮೆಂಟ್ಸ್ಗಳನ್ನು ಸಬ್ಲೆಟ್ ಮಾಡಿದ್ರೆ ಅದರಿಂದ ಕೂಡ ಬರುವಂಥ ಇನ್ಕಮನ್ನು ನಾವು ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಎನಿ ಫರ್ಫಿಟೆಡ್ ಅಮೌಂಟ್ ಆಫ್ ಅಡ್ವಾನ್ಸ್ ಇನ್ ಕೇಸ್ ಆಫ್ ಕ್ಯಾಪಿಟಲ್ ಅಸೆಟ್. ನೀವು ಪ್ರೀವಿಯಸ್ ಚಾಪ್ಟರ್ಲಿ ಕ್ಯಾಪಿಟಲ್ ಗೇನನ್ನು ಕಲಿಯುವಾಗ ಅಡ್ವಾನ್ಸ್ ಅಮೌಂಟನ್ನು ತೊಗೊಂಡು ನಂತರ ಆಸ್ತಿಯನ್ನು ಮಾರೋಕ್ಕಾಗದೇ ಇದ್ದರೆ ಬೇರೆಯವರಿಗೆ ಮಾರುವುದಕ್ಕೆ ಮುಂಚೆ ಏನು ಮಾಡ್ತೀರಾ, ನೀವು ಆಲ್ರೆಡಿ ತೊಗೊಂಡಿರುವಂಥ ಅಡ್ವಾನ್ಸನ್ನು ಮುಟ್ಟುಗೋಲು ಹಾಕ್ಕೊಳ್ತೀರಾ. ಸಪೋಸ್ ಯು ಹ್ಯಾವ್ ಮೇಡ್ ಅನ್ ಅಗ್ರಿಮೆಂಟ್ ಟು ಸೆಲ್ ಅ ಕ್ಯಾಪಿಟಲ್ ಅಸೆಟ್, but because of some reason the sale couldn't happen, and when you forfeit the advance amount, that is the extra money that you have received and that becomes the income. ಅದನ್ನು ಕ್ಯಾಪಿಟಲ್ ಗೇನಲ್ಲಿ ನಾವು ಟ್ಯಾಕ್ಸ್ ಮಾಡಲ್ಲ, ಇಲ್ಲಿ ತಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಅದನ್ನು ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಬರುವಂಥ ಇಂಟ್ರೆಸ್ಟನ್ನು ನಾವು ಇಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಹಾಗೆಯೇ ಸಮ್ ರಿಸೀವ್ಡ್ ಬೈ ದಿ SSC ಫ್ರಮ್ ಹಿಸ್ ಎಂಪ್ಲಾಯರ್ ಆ್ಯಸ್ ಕಾಂಟ್ರಿಬ್ಯೂಷನ್ ಟು ಎನಿ PF ಆರ್ ಸೂಪರ್ ಆ್ಯನ್ಯುಯೇಷನ್ ಫಂಡ್ ಆರ್ ಎನಿ ಫಂಡ್ ಸೆಟಪ್ ಅಂಡರ್ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1948 ಆರ್ ಅದರ್ ಫಂಡ್ ಫ್ರಮ್ ದಿ ವೆಲ್ಫೇರ್ ಆಫ್ ದಿ ಎಂಪ್ಲಾಯೀಸ್. ಇದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಅದರಿಂದ ನಿಮಗೇನಾದರೂ ಮೊತ್ತ ಬಂದರೆ ಇಲ್ಲಿ ಟ್ಯಾಕ್ಸ್ ಆಗುತ್ತೆ. ಇನ್ಕಮ್ ರಿಸೀವ್ಡ್ ಅಂಡರ್ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ಬೋನಸ್, ಇಲ್ಲಿ ಯಾವುದಾದ್ರೂ ಸ್ಪೆಷಲ್ ಎಂಪ್ಲಾಯೀಸ್ಗಳಿಗೆ ಕೊಟ್ಟಿರುವಂಥ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಅವ್ರಿಗೇನಾದರೂ ಬೋನಸ್ ಮೂಲಕ ಏನಾದರೂ ಆ ಮುಖಾಂತರ ಏನಾದರೂ ಇನ್ಕಮ್ ಬಂದಿದ್ದರೆ ಇಲ್ಲಿ ಟ್ಯಾಕ್ಸ್ ಆಗುತ್ತೆ. ಹಾಗೆ ಇನ್ಕಮ್ ಫ್ರಮ್ ಫಿಶರೀಸ್ ಆ್ಯಂಡ್ ಮಾರ್ಕೆಟ್ಸ್, ನಂತರ ನೀವೇನಾದರೂ ಜರ್ನಲಿಗೆ ಮ್ಯಾಗಝೀನಿಗೆ ಆರ್ಟಿಕಲ್ಸನ್ನು ಬರೆದು ಅದರಿಂದ ನಿಮಗೇನಾದರೂ ರೆಮ್ಯುನರೇಷನ್ ಏನಾದರೂ ಮೊತ್ತ ಸಿಕ್ಕಿದರೆ ಟ್ಯಾಕ್ಸ್ ಆಗುತ್ತೆ. ಹಾಗೆ ಟ್ಯಾಕ್ಸಿ ಡ್ರೈವರ್ ಮತ್ತು ವೇಟರ್ಗಳಿಗೆ ಸಿಗುವಂಥ ಟಿಪ್ಸ್ಗಳು ಅದನ್ನು ಕೂಡ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಹಾಕ್ಕೊಂಡು ಟ್ಯಾಕ್ಸ್ ಮಾಡ್ತೀವಿ. ಸೊ ಇವಿಷ್ಟು ಕೆಲವು ಐಟಮ್ಸ್ ವಿಚ್ ಆರ್ ಟ್ಯಾಕ್ಸ್ಡ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಲ್ಲಿ ನಾನು ಕೆಲವು ನೋಟ್ ಕೊಟ್ಟಿದ್ದೀನಿ, ಇದು ಈಗಾಗಲೇ ನೀವು ಕಲ್ತಿರೋದಕ್ಕೆ ಎಕ್ಸ್ಟ್ರಾ ಪಾಯಿಂಟ್ ನಾನು ಕೊಡ್ತಾ ಇರೋದು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂದರೆ ಡೊಮೆಸ್ಟಿಕ್ ಕಂಪನಿ ಇದ್ದರೆ ಇಟ್ ಈಸ್ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ನಾವು ಫಾರಿನ್ ಕಂಪ್ನಿ ಇದ್ದರೆ ಮಾತ್ರ ಟ್ಯಾಕ್ಸ್ ಮಾಡಬೇಕು. ಅಲ್ಲಿ ಇಂಡಿಯನ್ ಕಂಪನಿ ಅಥವಾ ಡೊಮೆಸ್ಟಿಕ್ ಕಂಪನಿ ಪದ ಇದ್ದರೆ ಆ ಡಿವಿಡೆಂಟನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಎಕ್ಸಮ್ಟ್ ಅಂತ ತೋರಿಸ್ಬೇಕು. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ TDS ಮತ್ತು ಗ್ರಾಸಪ್ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಆ್ಯಂಡ್ ಈಗಾಗಲೇ ನಾನು ಗಿಫ್ಟ್ ಬಗ್ಗೆ ಹೇಳಿದೆ. ಗಿಫ್ಟ್ ಫ್ರಮ್ ರಿಲೇಟಿವ್ಸ್, ಪೇರೆಂಟ್ಸ್ ಅಥವಾ ವಿಲ್ಲಲ್ಲಿ ಅಥವಾ ವಂಶಪಾರಂಪರ್ಯವಾಗಿ ಇನ್ಹೆರಿಟೆನ್ಸಲ್ಲಿ ಅಥವಾ ತನ್ನದೇ ಸ್ವಂತ ಮದುವೆಯಲ್ಲಿ ಗಿಫ್ಟ್ ಬಂದಿದ್ದರೆ ಇಟ್ ಈಸ್ ಎಕ್ಸಮ್ಟ್ ಫ್ರಮ್ ಟ್ಯಾಕ್ಸ್. ಇದನ್ನು ನೀವು ಫಸ್ಟ್ ಯೂನಿಟ್ ಆಫ್ ಥರ್ಡ್ ಸೆಮಿಸ್ಟ್ರಲ್ಲಿ ಕಲ್ತಿದ್ದೀರಾ. ಇಲ್ಲಿ ಮ್ಯಾರೇಜಲ್ಲಿ ಬಂದಿರುವಂತಹ ಗಿಫ್ಟ್ ಮತ್ತು ಏನು ಮೊತ್ತ ಬರುತ್ತೋ ಅದನ್ನು ನಾವು ಟ್ಯಾಕ್ಸ್ ಮಾಡೋದಿಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ವೆಡ್ಡಿಂಗಲ್ಲಿ ಸಿಕ್ಕಿದರೆ ಮಾತ್ರ. ಹಾಗೆಯೇ ನಿಮ್ಮ ಪೇರೆಂಟ್ಸಿಂದ, ಸ್ವಂತ ರಿಲೇಟಿವ್ಸಿಂದ ನಿಮಗೆ ಅಂಕಲ್, ಆಂಟಿ, ಮ್ಯಾಟರ್ನಲ್ ಅಂಕಲ್ ಇವರಿಂದ ಏನಾದರೂ ನಿಮಗೆ ಗಿಫ್ಟ್ ಬಂದಿದ್ದರೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಅದನ್ನು ಎಕ್ಸಮ್ಟ್ ಅಂತ ತೋರಿಸ್ಬೇಕು. ನಾನ್ ರಿಲೇಟಿವ್ಸ್, ಫ್ರೆಂಡ್ಸ್ ಹತ್ರ ನಿಮಗೇನಾದರೂ ಗಿಫ್ಟ್ ಬಂದಿದ್ದರೆ 50,000ಕ್ಕಿಂತ ಜಾಸ್ತಿ ಇದ್ದರೆ ಪೂರ್ತಿ ಮೊತ್ತವನ್ನು ಟ್ಯಾಕ್ಸ್ ಮಾಡಬೇಕು. ಆಗಲೇ ನಾನು ಪೆನ್ಷನ್ ಆ್ಯಂಡ್ ಸ್ಯಾಲರಿ ಆಫ್ MLA ಆ್ಯಂಡ್ MP MLC ಟ್ಯಾಕ್ಸ್ಡ್ ಅಂತ ಹೇಳಿದ್ದೆ. ಇಲ್ಲಿ ಗಮನಿಸಿ, ಅವ್ರಿಗೆ ಸಿಗುವಂತಹ DA ಏನಿದೆ, ಡಿಯರ್ನೆಸ್ ಅಲವೆನ್ಸ್, ಅದನ್ನು ಟ್ಯಾಕ್ಸ್ ಮಾಡಲ್ಲ. ಸೊ ನೀವಲ್ಲಿ ಸ್ಯಾಲ್ರಿ ಆ್ಯಂಡ್ ಪೆನ್ಷನ್ ಇದ್ದರೆ ಟ್ಯಾಕ್ಸ್ ಮಾಡಿ, MLA MP MLCಗಳದ್ದು. DA ಇದ್ದರೆ ಎಕ್ಸಮ್ಟ್ ಮಾಡಿಬಿಡಿ, ಅದನ್ನು ಟ್ಯಾಕ್ಸಿಗೆ ಬರಿಬೇಡಿ. ಓಕೆ.
ನಾವಿಷ್ಟೊತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಏನೇನು ಟ್ಯಾಕ್ಸ್ ಆಗುತ್ತೆ ಅಂತ ನೋಡ್ತಾ ಇದ್ವಿ. ಹಾಗೇನೆ ಅಲ್ಲಿ ಕೆಲವು ಡಿಡಕ್ಷನ್ಸ್ ಇದೆ. ಓಕೆ, ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಡಿಡಕ್ಷನ್ಸ್ ದಟ್ ಆರ್ ಅಲೌಡ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದಿಸ್ ಕಮ್ಸ್ ಅಂಡರ್ ಸೆಕ್ಷನ್ 57. ಈಗ ತಾನೇ ನಾನು ಫ್ಯಾಮಿಲಿ ಪೆನ್ಷನ್ ಇಸ್ ಟ್ಯಾಕ್ಸ್ಡ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿದಾಗ ಒಂದು ರೂಲ್ ಇದೆ ಅಂತ ಹೇಳಿದೆ. ರೂಲ್ ಏನು ಅಂತ ನೋಡೋಣ. ನಿಮಗೆ ಲೆಕ್ಕದಲ್ಲಿ ಫ್ಯಾಮಿಲಿ ಪೆನ್ಷನ್ ಅಂತಿದ್ದರೆ ವಿ ಹ್ಯಾವ್ ಟು ಸಿ either 15,000 ಆರ್ 1/3 ಅಮೌಂಟ್ ಆಫ್ ದ ಪೆನ್ಷನಲ್ಲಿ ವಿಚ್ ಎವರ್ ಇಸ್ ಲೆಸ್ಸನ್ನು ನಾವು ಡಿಡಕ್ಷನ್ ಆಗಿ ಕೊಟ್ಟು ಉಳಿದಿದ್ದನ್ನು ಟ್ಯಾಕ್ಸ್ ಮಾಡಬೇಕು. ಸೊ ಇನ್ ಕೇಸ್ ಆಫ್ ಫ್ಯಾಮಿಲಿ ಪೆನ್ಷನ್ 15,000 is the amount fixed by the income tax authority or 1/3 of the family pension, whichever is less. ಇದೆರಡು ಅಮೌಂಟಲ್ಲಿ ಯಾವುದು ಕಮ್ಮಿ ಇದೆಯೋ that should be given as the deduction. So we have a calculation to do here. Similarly, when you collect any dividend or interest, dividend in case of foreign company, ಓಕೆನಾ, ಇಂಡಿಯನ್ ಆದರೆ ಡಿವಿಡೆಂಟ್ ನಾವು ಎಕ್ಸಾಮ್ಟ್ ಅಂತ ಬರೆಯೋದ್ರಿಂದ ಅಲ್ಲಿ ಇನ್ನೇನು ಲೆಕ್ಕ ಮಾಡೋದಕ್ಕೆ ಇರೋದಿಲ್ಲ. ಡಿವಿಡೆಂಟ್ ಆಫ್ ಫಾರಿನ್ ಕಂಪನಿ, ಹಾಗೆಯೇ ಎನಿ ಅದರ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಫ್ ಯು ರಿಸೀವ್, ಅದಕ್ಕೆ ಸಂಬಂಧಪಟ್ಟಾಗೆ ಇಫ್ ಯು ಇನ್ಕರ್ ಎನಿ ಕಲೆಕ್ಷನ್ ಚಾರ್ಜಸ್, ಲೆಕ್ಕದಲ್ಲಿ ಏನಾದರೂ ಕಲೆಕ್ಷನ್ ಚಾರ್ಜಸ್ ಆನ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಅಂತ ಏನಿದ್ರೇನೋ, ಅಥವಾ ಕಲೆಕ್ಷನ್ ಚಾರ್ಜಸ್ ಆನ್ ಡಿವಿಡೆಂಟ್ ಫ್ರಮ್ ಫಾರಿನ್ ಕಂಪನಿ ಅಂತಿದ್ದಾಗ ಆ ಅಮೌಂಟನ್ನು ಎಷ್ಟು ಇನ್ಕಮ್ ಬಂದಿದೆಯೋ ಅದರಿಂದ ಡಿಡಕ್ಟ್ ಮಾಡಿ ಕಲೆಕ್ಷನ್ ಚಾರ್ಜಸನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಎನಿ ಅದರ್ ಎಕ್ಸ್ಪೆನ್ಸಸ್ ಇನ್ಕರ್ ಟು ಅರ್ನ್ ಸಚ್ ಇನ್ಕಮ್ಸ್. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಾವು ಬರೆಯುವಂಥ ಇನ್ಕಮನ್ನು ಅರ್ನ್ ಮಾಡೋದಕ್ಕೆ ಏನಾದರೂ ಎಕ್ಸ್ಪೆನ್ಸ್ ಇನ್ಕರ್ ಮಾಡಿದರೆ ಅದನ್ನು ನಾವು ಡಿಡಕ್ಷನ್ ಆಗಿ ಕೊಡ್ಬೋದು. ಉದಾಹರಣೆಗೆ ಅಲ್ಲಿ ಡಿಪ್ರಿಸಿಯೇಷನ್ ಇರ್ಬೋದು. ಉದಾಹರಣೆಗೆ ನೀವು ಸಬ್ಲೆಟ್ ಮಾಡಿ ನಿಮಗೆ ರೆಂಟ್ ಸಿಕ್ಕಿದೆ, ಬಟ್ ನೀವು ರಿಪೇರ್ ಖರ್ಚು ಮಾಡಿದ್ದೀರಾ. ಹಾಗೆಯೇ ಆ ಸಬ್ಲೆಟ್ ಹೌಸಿಗೆ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಖರ್ಚು ಮಾಡಿದ್ದೀರಾ. ಅಥವಾ ಬಿಲ್ಡಿಂಗ್, ಪ್ಲ್ಯಾಂಟ್, ಮೆಷಿನರಿ, ಫರ್ನಿಚರ್ ಇದನ್ನು ಬಾಡಿಗೆ ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಎಕ್ಸ್ಪೆನ್ಸಸ್ ಬಂದಿದ್ದರೆ ಆಗ ಅದನ್ನು ನಾವು ಆ ಇನ್ಕಮಿಂದ ಡಿಡಕ್ಟ್ ಮಾಡಿ ಬಾಕಿ ಇರೋದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಬರಿಬೋದು. ಆ್ಯಂಡ್ ದೆನ್ ಎನಿ ಅದರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ದ ಹಾರ್ಸ್ ರೇಸ್. ಈಗ ರೇಸ್ ಹಾರ್ಸನ್ನು ಗೆ ಸಂಬಂಧಪಟ್ಟಾಗೆ ಹಾರ್ಸ್ ರೇಸಲ್ಲಿ ಏನಾದರೂ ಇನ್ಕಮ್ ಬಂದರೆ ಅದು ಟ್ಯಾಕ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಆ ರೇಸ್ ಹಾರ್ಸಿಗೆ ಸಂಬಂಧಪಟ್ಟಾಗೆ ನೀವೇನಾದರೂ ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡಿದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ, ನಿರ್ವಹಣೆಗೆ, ಅದರ ಮಾಲೀಕತ್ವದಲ್ಲಿ ನೀವೇನಾದರೂ ಎಕ್ಸ್ಪೆನ್ಸಸ್ ಇನ್ಕಮ್ ಮಾಡಿದರೆ ಆ ಬಂದಿರೋ ಇನ್ಕಮಿಂದ ಈ ಎಕ್ಸ್ಪೆನ್ಸನ್ನು ಡಿಡಕ್ಟ್ ಮಾಡ್ಕೊಳ್ಬೋದು. ಆದರೆ ಮುಖ್ಯವಾಗಿ ನೀವು ಇನ್ನೊಂದು ಗಮನಿಸಬೇಕಿಲ್ಲಿ, ಬಟ್ ದ ಕಾಸ್ಟ್ ಆಫ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ ಇಸ್ ನಾಟ್ ಅಲೌಡ್ ಟು ಬಿ ಡಿಡಕ್ಟೆಡ್ ಫ್ರಮ್ ಇಟ್ಸ್ ಇನ್ಕಮ್. ನಿಮಗೆ ಲಾಟ್ರಿ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡು ಲಾಟ್ರಿ ಟಿಕೆಟಿಗೆ ಒಂದು 500 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಆ ಲಾಟ್ರಿ ಇನ್ಕಮಿಂದ 500 ರೂಪಾಯಿನ ಖರ್ಚು ಮಾಡಿ ಬಾಕಿನ ನಾನು ಟ್ಯಾಕ್ಸ್ಗೆ ಹಾಕ್ಕೊಳ್ತೀನಿ ಅಂತ ನೀವು ಹೇಳೋಂಗಿಲ್ಲ. ಬಿಕಾಸ್ ಲಾಟ್ರಿ ಟಿಕೆಟ್ದು ಕಾಸ್ಟನ್ನು ಇನ್ಕಮಿಂದ, ಅಂದರೆ ಲಾಟ್ರಿ ಇನ್ಕಮಿಂದ ಡಿಡಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಕ್ಯಾಶುವಲ್ ಲಾಸನ್ನು ಡಿಡಕ್ಟ್ ಮಾಡೋಕ್ಕಾಗಲ್ಲ. ಕ್ಯಾಶುವಲ್ ಇನ್ಕಮ್ ಹೇಗೆ ಬರುತ್ತೋ ಅದರಿಂದ ಕ್ಯಾಶುವಲ್ ಲಾಸ್ ಇದೆ ಅಂತ ನೀವು ತೋರಿಸಿ ಆ ಎಕ್ಸ್ಪೆನ್ಸಸನ್ನು ನೀವು ಡಿಡಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ದೆನ್ ಇನ್ನೊಂದು ಡಿಡಕ್ಷನ್, ಇಂಟ್ರೆಸ್ಟ್ ಆನ್ ಮನಿ ಬಾರೋಡ್, ಯಾವುದಕ್ಕೆ, ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟೀಸ್, ಕ್ಯಾನ್ ಬಿ ಡಿಡಕ್ಟೆಡ್ ಫ್ರಮ್ ಸಚ್ ಇನ್ಕಮ್. ಉದಾಹರಣೆಗೆ ನೀವು ಸೆಕ್ಯೂರಿಟೀಸನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ನೀವು ಮನಿಯನ್ನು ಬಾರೋ ಮಾಡಿದರೆ, ಲೋನ್ ತೊಗೊಂಡಿದ್ರೆ ಆ ಲೋನಿನ ಮೇಲೆ ಕೊಟ್ಟಿರುವಂಥ ಇಂಟ್ರೆಸ್ಟನ್ನು ನೀವು ಗಳಿಸುವಂತಹ ಸೆಕ್ಯೂರಿಟಿನ ಇನ್ಕಮಿಂದ ಡಿಡಕ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ದೆನ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಸ್ಟಾಫ್ ವೆಲ್ಫೇರ್ ಸ್ಕೀಮ್ ಇದ್ದರೆ ಅದನ್ನು ಕೂಡ ಡಿಡಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನೀವು ಕಲಿತಾ ಇರೋದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದರ ಅರ್ಥ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಯಾವ ಇನ್ಕಮನ್ನು ನಾವು ಟ್ಯಾಕ್ಸ್ ಮಾಡ್ತೀವಿ ಮತ್ತು ಯಾವ ಇನ್ಕಮನ್ನು ಟ್ಯಾಕ್ಸ್ ಮಾಡುವ ಅಗತ್ಯ ಇಲ್ಲ. ಆ್ಯಂಡ್ ದೆನ್ ವಾಟ್ ಆರ್ ದ ಡಿಡಕ್ಷನ್ಸ್ ದಟ್ ಆರ್ ಗಿವನ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಆ್ಯಂಡ್ ಫ್ಯೂ ನೋಟ್, ಕೆಲವು ನೋಟ್ ಹೇಳಿದ್ದೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅವಾಯ್ಡ್ ಎನಿ ಕೈಂಡ್ ಆಫ್ ಮಿಸ್ಟೇಕ್ ದಟ್ ಮೇ ಬಿ ಡನ್ ವೆನ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಸೊ ಇವಿಷ್ಟೇ ಈ ವಿಡಿಯೋದಲ್ಲಿ. ನೀವು ಕ್ವಶನನ್ನು ತೊಗೊಳ್ಳೋದಾದರೆ ಲಿಸ್ಟ್ ಎನಿ 10 ಐಟಮ್ಸ್ ದಟ್ ಆರ್ ಟ್ಯಾಕ್ಸ್ಡ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಹೆಡ್ಡಲ್ಲಿ ಈಗಾಗಲೇ ನೀವು ಕಲ್ತಿರೋದ್ರಲ್ಲಿ ಅಟ್ಲೀಸ್ಟ್ ಒಂದು 10 ಐಟಮ್ಸನ್ನು ಲಿಸ್ಟ್ ಮಾಡಿ. ಆ್ಯಂಡ್ ದೆನ್ ಈ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಆವಾಗ ನಾನು ನಿಮಗೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್,
ಟಿ ಡಿ ಎಸ್ ಮತ್ತು ಇನ್ಕಮನ್ನು ಗ್ರಾಸಪ್ ಮಾಡೋದು, ಅಂದರೆ ನೆಟ್ ಇನ್ಕಮನ್ನು ಗ್ರಾಸಪ್ ಮಾಡೋದು ಹೇಗೆ ಅಂತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಇನ್ನೊಂದು ಸರಿ ನೋಡಿ ಆ್ಯಂಡ್ ಯು ಜಸ್ಟ್ ಮೇಕ್ ಯುವರ್ ಸೆಲ್ಫ್ ಥರೋ ಆನ್ ದ ಥಿಯರಿ ಪಾರ್ಟ್ ಸೊ ದ್ಯಾಟ್ ವಿ ಕ್ಯಾನ್ continue solving the problem in our next class. Thank you.